ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದರಲ್ಲಿ ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಕರೆಯುವಂಥ MTS ಮತ್ತು ಹವಾಲ್ದಾರ್ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೋಣ. SSLC ಕ್ವಾಲಿಫಿಕೇಷನ್ ಕರೆಗಿರುವಂಥ ಒಂದು ಒಳ್ಳೆ ಪೋಸ್ಟ್ MTS ಕಾಲಾಗಿದೆ. ಅದರ ಸಂಪೂರ್ಣ ಮಾಹಿತಿ ನೋಡ್ತಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾನ್ ಟೆಕ್ನಿಕಲ್ ಆ್ಯಂಡ್ ಹವಾಲ್ದಾರ್ CBIC ಆ್ಯಂಡ್ CBN ಎಕ್ಸಾಮಿನೇಷನ್ 2025 ಅಂತೇಳಿ ಕೊಟ್ಟಿದ್ದಾರೆ. ಅದು ಅಧಿಕೃತವಾದ ಅಧಿಸೂಚನೆ 26/6/2025ಗೆ ಹೊರಡಿಸಿರುವಂಥದ್ದು. ಡೇಟ್ ಆಫ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ 26/6/2025 to 24/7/2025 ಅಂತಾರೆ. ಅಂದರೆ 26 ಜೂನ್ 2025ರಿಂದ 24 ಜುಲೈ 2025 ಕೂಡ ಅಪ್ಲಿಕೇಶನ್ ಆಗೋದಕ್ಕೆ ಅವಕಾಶ ಕೊಡ್ತಿದ್ದಾರೆ. ಅದೇ ಥರ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ 24/7/2025. ಜುಲೈ 24 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕವಾಗಿರುತ್ತದೆ ಅಂತೇಳಿ ಅದು ಕೂಡ ನೀವು ನೆನಪಿರಲಿ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಅಂತೇಳಿ ಕೊಡ್ತಾರೆ. ಅದಕ್ಕೂ ಕೂಡ ಡೇಟನ್ನು ಕೊಡ್ತಾರೆ 29/7/2025 ಅಂತೇಳಿ. ಓಕೆ, ಡೇಟ್ ಆಫ್ ವಿಂಡೋಸ್ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ಸ್ 29/7/2025 to 31/7/2025 ಅಂತೇಳಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಿಸ್ಟೇಕ್ ಏನೋ ಮಾಡಿದರೆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ 29/7/2025ರಿಂದ 31/7/2025 ಜುಲೈ 31 ಕೂಡ ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅದೇ ಥರ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ 20 ಸೆಪ್ಟೆಂಬರ್ to 24 ಅಕ್ಟೋಬರ್ 2025 ಅಂತೇಳಿ. ಅಂದರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅದಕ್ಕೆ ಡೇಟನ್ನು ಕೊಟ್ಟಿದ್ದಾರೆ 20 ಸೆಪ್ಟೆಂಬರ್ 2025ರಿಂದ 24 ಅಕ್ಟೋಬರ್ 2025 ಕೂಡ ಎಕ್ಸಾಮ್ ನಡೀತೆ. ಅದು ಡೇಟ್ ವೈಸ್ ಆಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ. ಏನಾದ್ರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಬಂತು ಅಂದರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು. ನಂಬರ್ನ ಕೊಡ್ತಾರೆ 1800-309-3063 ಅಂತೇಳಿ. 1-800-30-30-93-063 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ನ ಅವರು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಓಕೆ, ಅಧಿಕೃತವಾದ ಅಧಿಸೂಚನೆ ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ. ಸ್ಟಾಫ್ ಸೆಲೆಕ್ಷನ್ ಭಾರತದ ಸಿಬ್ಬಂದಿ ಆಯ್ಕೆ ಆಯೋಗ ಅಂತೇಳಿ. ಇಲ್ಲಿ ವೇಕೆನ್ಸಿ ಸೆಷನ್ನ ಕೊಟ್ಟಿದ್ದಾರೆ. ಎಷ್ಟು ಹುದ್ದೆಗಳಿದ್ದಾವೆ, ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತೇಳಿ. ಅದರಲ್ಲಿ MTS ಅಂತೇಳಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೇಳಿ ಇವರು ವೇಕೆನ್ಸೀಸ್ ಬಿಲಾಂಗಿಂಗ್ ಕಾಲಕ್ಕೆ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಡಿಸ್ಪ್ಲೇ ಆಗುತ್ತೆ ಅಪ್ಡೇಟೆಡ್ ಅಂತೇಳಿ. ಅದು ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ಥರ ಹವಾಲ್ದಾರ್ ಪೋಸ್ಟು CBIC and CBN ಅಂತೇಳಿ ಅದು 1075 ಪೋಸ್ಟ್ಗಳಿದ್ದಾವೆ. MTS ಪೋಸ್ಟ್ ಬಿಟ್ಟು ಹವಾಲ್ದಾರ್ ಪೋಸ್ಟ್ 1075 ಪೋಸ್ಟ್ಗಳಿದ್ದಾವೆ. ರಿಸರ್ವೇಷನ್ನ ಇಲ್ಲಿ ಕೊಡ್ತಾ ಇದ್ದಾರೆ. SC ST OBC PWD ಎಕ್ಸ್-ಸರ್ವಿಸ್ಮೆನ್ ಇವರೆಲ್ಲರಿಗೂ ಕೂಡ ರಿಸರ್ವೇಷನ್ ಇದ್ದೇ ಇರುತ್ತೆ. ಓಕೆ, ಅದು ಇಲ್ಲಿ ಕೊಡ್ತಾರೆ. ಮಲ್ಟಿ ಟಾಸ್ಕಿಂಗ್ ಪೋಸ್ಟಲ್ಲಿ PWDಯಲ್ಲಿ ಯಾರಿಗೆ ಸೂಟಬಲ್ ಇದೆ, ಯಾವ ಥರದ ಚಾಲೆಂಜ್ ಇರೋರಿಗೆ ಸೂಟಬಲ್ ಇದೆ ಅದನ್ನು ಕೂಡ ನೋಡ್ತಾ ಬರ್ತೀವಿ. ಇದು ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಅಬ್ರಿವೇಷನ್ ಅಂತ ಕೊಟ್ಟಿದ್ದಾರೆ. ಯಾವ ಥರ ಅಂದರೆ ನ್ಯಾಷನಾಲಿಟಿ ಕೊಟ್ಟಿದ್ದಾರೆ. ಕಾಮನ್ ಆಗಿ ಎಲ್ಲ ಪೋಸ್ಟ್ಗಳಿಗೆ ಇಲ್ಲೂ ಕೂಡ ನ್ಯಾಷನಾಲಿಟಿ ಕೊಟ್ಟಿದ್ದಾರೆ. ಅದೇ ಥರ ಏಜ್ ಅಂತೇಳಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಏಜ್ ಎಷ್ಟು ಇರಬೇಕಾಗುತ್ತೆ ಅಂತೇಳಿ 18 to 25 ಇಯರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಅಷ್ಟರೊಳಗಿರೋರು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ಬೋದು. ದಟ್ ಈಸ್ ಕ್ಯಾಂಡಿಡೇಟ್ ಬಾರ್ ನಾಟ್ ಅರ್ಲಿಯರ್ ನಾಟ್ ಬಿಫೋರ್ 2/8/2002 ನಾಟ್ ಲೇಟರ್ 1/8/2007 ಅಂತಾರೆ. ಅಂದರೆ 2/8/2000ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು. ಅದೇ ಥರ 1/8/2007 ನಂತರ ಹುಟ್ಟಿರಬಾರ್ದು. ಆ 2 ಡೇಟ್ಗಳ ಮಧ್ಯೆ ಹುಟ್ಟಿರುವಂಥವರು MTS ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ. ಅದೇ ಥರ ಹವಾಲ್ದಾರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ 18ರಿಂದ 27 ವರ್ಷ ವಯಸ್ಸು. ಅಂದರೆ 18 to 27 ಇಯರ್ಸ್ ಒಳಗಿರೋರು ಹವಾಲ್ದಾರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ದಟ್ ಈಸ್ ಕ್ಯಾಂಡಿಡೇಟ್ ನಾಟ್ ಬಾರ್ನ್ ಬಿಫೋರ್ 2/8/1998 to 1/8/2007 ಅಂತೇಳಿ. ಅಂದರೆ 2/8/98 ಮತ್ತು 1/8/2007 ಮಧ್ಯೆ ಹುಟ್ಟಿರೋರು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ. ಅದೇ ಥರ ಏಜಲ್ಲಿ ರಿಯಾಯಿತಿನ ಕೂಡ ಕೊಡ್ತಾರೆ. SC ST OBC PWD ಎಕ್ಸ್-ಸರ್ವಿಸ್ಮೆನ್ ಬೇರೆ ಬೇರೆ ಥರ ಎಲ್ಲರಿಗೂ ಕೂಡ ಸರ್ಕಾರದ ಹುದ್ದೆಗಳಿರುವಂಥ ಇದರಲ್ಲೂ ಕೂಡ ಏನು ಏಜಲ್ಲಿ ರಿಯಾಯಿತಿನ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗೋದಾಗಿತ್ತು. ಈ ಥರ ಸಂಪೂರ್ಣ ಮಾಹಿತಿನ ಇಲ್ಲಿ ಕೊಡ್ತಾ ಇದ್ದಾರೆ. ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಎಕ್ಸ್-ಸರ್ವಿಸ್ಮೆನ್ ಅಂದರೆ ಯಾರು ಅಂತೇಳಿ ಅದನ್ನು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಸೆಸ್ ಫಾರ್ ಸರ್ಟಿಫಿಕೇಷನ್ ಫಾರ್ಮ್ಯಾಟ್ ಆಫ್ ಸರ್ಟಿಫಿಕೇಟ್ಸ್ ಅಂತೇಳಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. OBC SC ST ಮೈನಾರಿಟಿ ಈ ಥರ ಸರ್ಟಿಫಿಕೇಟ್ ಬೇಕಾಗಿ ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಎಕ್ಸ್-ಸರ್ವಿಸ್ಮೆನ್ ಇವೆಲ್ಲವೂ ಕೂಡ ಬೇಕಾಗ್ತವೆ. ಅದನ್ನು ಹೇಗೆ ಮಾಡಿಸ್ಬೇಕಾಗುತ್ತೆ, ಫಾರ್ಮ್ಯಾಟ್ ಹೇಗಿರಬೇಕಾಗುತ್ತೆ ಅವೆಲ್ಲವೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಅದೇ ಥರ ಅಪ್ಲಿಕೇಶನ್ ಏನು ನೀವು ಸರ್ಟಿಫಿಕೇಟನ್ನು ಮಾಡಿಸಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಇಲ್ಲಿ ಟೈಮಿಂಗ್ಸ್ ಏನೋ ಕೊಡ್ತಾ ಇದ್ದಾರೆ. ಅಂದರೆ ಸ್ಕ್ರೈಬ್ ಏನಾರು ಇದ್ದರೆ ಫಿಸಿಕಲಿ ಚಾಲೆಂಜ್ ಪರ್ಸನ್ ಸ್ಕ್ರೈಬನ್ನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಅವರಿಗೆ ಹೆಚ್ಚುವರಿ ಸಮಯಾವಕಾಶ ಕೊಟ್ಟು ಕೇಳಿದರೆ ಅದು ಇಷ್ಟು ಅಂತೇಳಿ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ಓಕೆ, ಇಲ್ಲಿ ನೋಡ್ತಾ ಹೋದಾಗಿದೆ ಸಂಪೂರ್ಣ ಮಾಹಿತಿನ ಇಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಬರ್ತಾ ಇದೆ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಅವಶ್ಯಕ ವಿದ್ಯಾರ್ಹತೆ ಅಂತೇಳಿ. ಇಲ್ಲಿ ನೋಡ್ತಾ ಹೋಗಿ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಸ್ ಆನ್ 1/8/2025 ಅಂತೇಳಿ 1 ಆಗಸ್ಟ್ 2025ಗೆ ಈ ತರಹದ ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ. ಫಸ್ಟ್ ಪಾಯಿಂಟನ್ನು ಕೊಡ್ತಾ ಇದ್ದಾರೆ. ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಆರ್ ಈಕ್ವಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆಸ್ ಆನ್ ಆರ್ ಬಿಫೋರ್ ದ ಕಟ್ ಆಫ್ ಡೇಟ್ ದಟ್ ಈಸ್ 1/8/2025 ಅಂತೇಳಿ. ಅಂದರೆ 1/8/2025ಕ್ಕೆ ಕಟ್ ಆಫ್ ಡೇಟನ್ನು ಕೊಟ್ಟಿದ್ದಾರೆ. ಆ ಡೇಟ್ ಒಳಗಡೆ ನೀವು ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕಿತ್ತು. ಅಂದರೆ
10th ಸ್ಟ್ಯಾಂಡರ್ಡ್ ಅಂತೇಳಿ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋರು ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ, ಅದು ಕೂಡ ನೆನಪಿರಲಿ. ಓಕೆ, ಇಲ್ಲಿ MTS ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ. ಆ MTS ಮತ್ತು ಹವಾಲ್ದಾರ್ ಎರಡಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಅಲ್ಲಿ ನೀವು ಎಕ್ಸಾಮ್ ಬರೀಬೇಕು ಆಗುತ್ತೆ. ಹೌ ಟು ಅಪ್ಲೈ ಅಂತ ಕೊಡ್ತೀರಾ, ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತೇಳಿ ನೋಡ್ತಾ ಹೋದರೆ, ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಆನ್ಲೈನ್ ಮೋಡ್ ಅಟ್ ದ ನ್ಯೂ ವೆಬ್ಸೈಟ್ ಆಫ್ SSC ಹೆಡ್ಕ್ವಾರ್ಟರ್ಸ್, ದಟ್ ಈಸ್ https://ssc.gov.in or through my SSC application, ಮೊಬೈಲ್ ಅಪ್ಲಿಕೇಶನ್ ಕ್ಯಾನ್ ಬಿ ಡೌನ್ಲೋಡ್ ಫ್ರಮ್ ದ ಗೂಗಲ್ ಪ್ಲೇ ಸ್ಟೋರ್ ಅಂತೇಳಿ. ಅಂದರೆ ನೀವು ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ವೆಬ್ಸೈಟ್ ವಿಳಾಸವನ್ನು ಕೊಡ್ತಿದ್ದಾರೆ, ನೀವು ವೆಬ್ಸೈಟ್ ಅಂತೇಳಿ https://ssc.gov.in ಅಂತೇಳಿ, ಅಥವಾ ಗೂಗಲ್ ಪ್ಲೇ ಸ್ಟೋರ್, ನೀವು ಆಂಡ್ರಾಯ್ಡ್ ಮೊಬೈಲ್ನ ಯೂಸ್ ಮಾಡ್ತಿದ್ದಾರೆ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿ SSC ವೆಬ್ಸೈಟಿಗೆ ಮೈ SSC ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಮೂಲಕ ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಸಾಧ್ಯವಾದರೆ ಮುಂದಿನ ವಿಡಿಯೋದಲ್ಲಿ ಅದು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತೇಳಿ ವಿಡಿಯೋನ ನೋಡ್ತಾ ಹೋಗೋಣ. ಓಕೆ, ಈ ಥರ ಎಲ್ಲ ಮಾಹಿತಿ ಇದೆ ಹೇಗೆ ಹಾಕಬೇಕು ಅಂತೇಳಿ. ನೀವು ಫೋಟೋಗ್ರಾಫು ಮತ್ತು ಸಿಗ್ನೇಚರ್ನ ಹೇಗೆ ಅಪ್ಲೋಡ್ ಮಾಡಬೇಕಾಗುತ್ತೆ, ಆಧಾರ್ ಬೇಸ್ಡ್ ಅಥೆಂಟಿಕೇಷನ್ ಹೇಗಿರಬೇಕಾಗುತ್ತೆ, ಆಧಾರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದು ಕೂಡ ನೆನಪಿರಲಿ. ನೀವು ಆಧಾರ್ ಮೂಲಕನೇ ಅಲ್ಲಿ ಅಥೆಂಟಿಕೇಷನ್ ಮಾಡ್ತೀರಾ. ಫೇಸ್ ಅಥೆಂಟಿಕೇಷನ್ ಇರುತ್ತೆ, ನಿಮ್ಮ ಫೇಸಲ್ಲಿ ಆಧಾರಲ್ಲಿರೋ ಫೇಸು ನಿಮ್ಮ ಫೇಸಲ್ಲಿ ಮ್ಯಾಚ್ ಆಗಬೇಕಾಗುತ್ತೆ. ಆ ಮ್ಯಾಚ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಫೀಸ್ ಅಂತ ಕೊಡಿದರೆ ಫೀ ಪೇಬಲ್ ₹100 ಅಂತೇಳಿ, 100 ಓನ್ಲಿ ಅಂತ ಕೂಡ ನೀವು ₹100 ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ ಕೆಲವೊಬ್ಬರಿಗೆ ಫೀಸಿಂದ ಸಂಪೂರ್ಣ ವಿನಾಯಿತಿನೇ ಕೊಡ್ತಾರೆ. ಯಾರಿಗೆ ಅಂತೇಳಿ ನೋಡ್ತಾ ಹೋಗೋಣ. ವಿಮೆನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಪರ್ಸನ್ ವಿತ್ benchmark ಡಿಸಬಿಲಿಟಿ ಆ್ಯಂಡ್ ಎಕ್ಸ್-ಸರ್ವಿಸ್ ಮ್ಯಾನ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀ ಅಂತೇಳಿ. ಅಂದರೆ ₹100 ಶುಲ್ಕವಿದೆ. ಕೆಲವು ಅಭ್ಯರ್ಥಿಗಳಿಗೆ ಶುಲ್ಕಲ್ಲಿ ವಿನಾಯಿತಿಯನ್ನು ಕೊಡ್ತಾ ಇದ್ದಾರೆ. ಆ ವುಮೆನ್ ಕ್ಯಾಂಡಿಡೇಟ್ಸ್, ಎಲ್ಲ ಕ್ಯಾಟಗರಿಯ ವುಮೆನ್ ಕ್ಯಾಂಡಿಡೇಟ್ಸಿಗೆ ಯಾವುದೇ ಶುಲ್ಕವಿಲ್ಲ. ಅದೇ ಥರ ಶೆಡ್ಯೂಲ್ ಕ್ಯಾಸ್ಟ್, SC ಕ್ಯಾಟಗರಿ ಮತ್ತು ST ಕ್ಯಾಟಗರಿ, PWD ಕ್ಯಾಟಗರಿ, ಎಕ್ಸ್-ಸರ್ವಿಸ್ ಮ್ಯಾನ್ ಕ್ಯಾಟಗರಿ, ಅವರು ವುಮೆನು ಮತ್ತು ಮೆನ್ ಇಬ್ಬರಿಗೂ ಕೂಡ ಅರ್ಜಿ ಶುಲ್ಕ ಇರುವುದಿಲ್ಲ. ಉಳಿದ ಕ್ಯಾಟಗರಿಯ ಅಭ್ಯರ್ಥಿಗಳು ₹100 ಶುಲ್ಕವನ್ನು ಪಾವತಿಸಬೇಕಾಗಿದೆ. ಫೀ ಕ್ಯಾನ್ ಬಿ ಪೇಯ್ಡ್ ಥ್ರೂ ಓನ್ಲಿ ಆನ್ಲೈನ್ ಪೇಮೆಂಟ್ ಮೋಡ್, ನೇಮ್ಲಿ ಭೀಮ್ UPI, ನೆಟ್ ಬ್ಯಾಂಕಿಂಗ್ ಆರ್ ಬೈ ಯೂಸಿಂಗ್ ವಿಸಾ, ಮಾಸ್ಟರ್ ಕಾರ್ಡ್, ಮೇಸ್ಟ್ರೋ ಆರ್ ರೂಪೇ ಡೆಬಿಟ್ ಕಾರ್ಡ್ ಅಂತೇಳಿ. ನೀವು ಫೋನ್ಪೇ ಗೊತ್ತಿದೆ, ಗೂಗಲ್ ಪೇ ಗೊತ್ತಿದೆ, ಅದೇ ಥರ ಭೀಮ್ ಅನ್ನೋ UPI ಆ್ಯಪು ಕೂಡ ಇದೆ. ಅಥವಾ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಅಥವಾ ನಿಮ್ಮ ATM ಕಾರ್ಡನ್ನು ಯೂಸ್ ಮಾಡಿಕೊಂಡು ಕೂಡ ಫೀಸ್ ಪೇಮೆಂಟನ್ನು ಮಾಡ್ಬೋದು. ಆನ್ಲೈನ್ ಫೀ ಕ್ಯಾನ್ ಬಿ ಪೇಯ್ಡ್ ಬೈ ದ ಕ್ಯಾಂಡಿಡೇಟ್ ಅಪ್ ಟು 25/7/2025 ಅಪ್ ಟು 11 hours ಅಂತೇಳಿ. ಅಂದರೆ 25 ಜುಲೈ 2025 ಕೂಡ ಅಪ್ಲಿಕೇಶನ್ ಫೀಸ್ ಕಟ್ಟೋಕ್ಕೆ ಅವಕಾಶ ಇದೆ, ರಾತ್ರಿ 11 ಗಂಟೆವರೆಗೂ ಕೂಡ. ನೆನಪಿರಲಿ, ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಫೀಸ್ ಕಟ್ಟಲಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಆಗುತ್ತೆ, ಸಂಪೂರ್ಣವಾಗಿ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ 29/7/2025 ಟು 31/7/2025 ಅಂತೇಳಿ. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕರೆಕ್ಷನ್ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ವಿತ್ ಪೇಮೆಂಟ್ ಆಫ್ ಫೀಸ್ ಅಂತೇಳಿ. ಎಲ್ಲ ಕ್ಯಾಟಗರಿ ಕೂಡ ಫೀಸ್ ಕಟ್ಟಿ ಅಪ್ಲಿಕೇಶನ್ ಕರೆಕ್ಷನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆನೇ ಸರಿಯಾಗಿ ನೋಡಿಕೊಂಡು ತಪ್ಪಿಲ್ದಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೀವು ಒಂದು ಸರಿ ಕರೆಕ್ಷನ್ ಮಾಡ್ತೀರಿ ಅಂದರೆ ₹200 ಫೀಸನ್ನು ಕಟ್ಟಬೇಕಾಗುತ್ತೆ. ಅದೇ ಥರ ಎರಡನೇ ಸರಿ ಕರೆಕ್ಷನ್ ಮಾಡ್ತೀರಿ ಅಂದರೆ ₹500 ಫೀಸನ್ನು ಕಟ್ಟಿ ಕರೆಕ್ಷನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಪ್ಲಿಕೇಶನ್ನ ತಪ್ಪಿಲ್ಲದಂತೆ ಹಾಕಿ. ಓಕೆ, ಇಲ್ಲಿ ಕೊಡ್ತಾರೆ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಅಂತೇಳಿ. ಎಕ್ಸಾಮ್ ಸೆಂಟರ್ನ ಕೊಡ್ತಿದ್ದಾರೆ. ಬೇರೆ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಎಕ್ಸಾಮ್ ನಡೀತಾ ಇದೆ. ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿದ್ದು ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತೇಳಿ. ಇಲ್ಲಿ KKR ರೀಸನ್ ಅಂತ ಬರುತ್ತೆ, ಕೇರಳ ಕರ್ನಾಟಕ ರೀಸನ್ ಅಂತೇಳಿ. ಆ KKR ರೀಸನಲ್ಲಿ ಎಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಇಲ್ಲಿ ನಾವು ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ಸೀರಿಯಲ್ ನಂಬರ್ 3ಕ್ಕೆ ಬರ್ತಾ ಹೋದರೆ ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಕೇರಳ ಕರ್ನಾಟಕ ರೀಸನ್ನಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಎರ್ನಾಕುಲಂ, ಕೊಲ್ಲಂ, ಕೊಟ್ಟಾಯಂ, ಕೋಝಿಕೋಡ್, ತ್ರಿಶೂರ್, ತಿರುವನಂತಪುರಂ, ಕಣ್ಣೂರು, ಕೊರಾವತಿ ಅಂತೇಳಿ ಕೇರಳ ಕರ್ನಾಟಕ ರೀಸನ್ನಲ್ಲಿ ಇಷ್ಟು ಸೆಂಟ್ರಲ್ ಎಕ್ಸಾಮ್ ನಡೆಯುತ್ತೆ. ನಿಮಗೆ ಪ್ಯೂರ್ ಕರ್ನಾಟಕದಲ್ಲಿ ಎಲ್ಲಿ ನಡೆಯುತ್ತೆ ಅಂದರೆ ಬೆಳಗಾವಿಯಲ್ಲಿ ಎಕ್ಸಾಮ್ ನಡೆಯುತ್ತೆ. ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಕರ್ನಾಟಕದಲ್ಲಿರುವಂತಹ ಎಕ್ಸಾಮ್ ಸೆಂಟರ್ಸ್ ಆಗುತ್ತೆ. ಓಕೆ, ಈ ಎಕ್ಸಾಮ್ ಸೆಂಟ್ರಲ್ಲಿ ನಿಮ್ಮ ಆಯ್ಕೆಯ 3 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ 3ರಲ್ಲಿ ಒಂದು ಸೆಂಟ್ರಲ್ಲಿ ನಿಮಗೆ ಎಕ್ಸಾಮ್ ಬರುತ್ತೆ. ಆ ಎಕ್ಸಾಮ್ಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಎಕ್ಸಾಮ್ ನಿಮಗೆ ಹತ್ತಿರಂಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಫಾರ್ ದ ಪೋಸ್ಟ್ ಆಫ್ MTS ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆ್ಯಂಡ್ ದ ಪೋಸ್ಟ್ ಆಫ್ ಹವಾಲ್ದಾರ್ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ CBE ಆ್ಯಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತೇಳಿ. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅಲ್ಲಿ ಇವರಿಗೆ ನೀವು ಹವಾಲ್ದಾರ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ಅಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ ಅಂತೇಳಿ. MTSಗಾದರೆ ಓನ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಅದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಅಂತೇಳಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇದೆ. ಅದೇ ಥರ ಸೆಕ್ಷನ್ 2ಅಲ್ಲಿ ಜನರಲ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಅಂತೇಳಿ ಎರಡಕ್ಕೂ ಕೂಡ 45 ನಿಮಿಷಗಳ ಕಾಲಾವಕಾಶವಿದೆ. ಸ್ಕ್ರೈಬನ್ನು ಯೂಸ್ ಮಾಡ್ಕೊಂಡು ಬಂದರೆ ಅವರಿಗೆ 60 ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ಓಕೆ, ಈ ಥರ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ ಎಕ್ಸಾಮ್ ಹೇಗಿರುತ್ತೆ ಅಂತೇಳಿ. ಅಲ್ಲಿ
ಇದನ್ನು ನೋಡ್ಕೋಬೇಕಾಗಿದೆ. ಸಂಪೂರ್ಣ ಸಿಲೆಬಸ್ಸನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ನೀವು ಸಿಲೆಬಸ್ಸನ್ನು ನೋಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕೋದ್ರ ಜೊತೆಗೆ ಸಿಲೆಬಸ್ಸನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಫಿಸಿಕಲ್ ಎಫಿಷಿಯೆಂಟ್ ಟೆಸ್ಟ್ ಹವಾಲ್ದಾರ್ ಪೋಸ್ಟ್ಗೆ ಫಿಸಿಕಲ್ ಎಫಿಷಿಯೆಂಟ್ ಟೆಸ್ಟ್ ಇರುತ್ತೆ. ವಾಕಿಂಗನ್ನು ಕೊಡ್ತಾರೆ. ಮೇಲ್ 1600 ಮೀಟರ್ಸ್ ಇನ್ 15 ಮಿನಿಟ್ಸ್ ಅಂತೇಳಿ, ಫಿಮೇಲ್ 1 ಕಿಲೋಮೀಟರ್ಸ್ ಇನ್ 20 ಮಿನಿಟ್ಸ್ ಅಂತೇಳಿ. ಮೇಲ್ ಆದರೆ ಪುರುಷ ಅಭ್ಯರ್ಥಿಗಳಾದರೆ 1600 ಮೀಟರ್ನ 15 ನಿಮಿಷದೊಳಗೆ ಓಡಾಡಬೇಕಾಗುತ್ತೆ. ಅದರ 1 ಕಿಲೋಮೀಟರ್ 20 ನಿಮಿಷದಲ್ಲಿ ಮಹಿಳೆಯರು ನಡಿಬೇಕಾಗುತ್ತೆ ಅಂತೇಳಿ. ಓಕೆ, ಈ ಥರ ಇಲ್ಲಿ ಕೊಡ್ತಾರೆ. ಫಿಸಿಕಲ್ ಶೆಡ್ಯೂಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತೇಳಿ ಇಲ್ಲಿ ಹೈಟ್ ಎಷ್ಟು ಇರಬೇಕಾಗುತ್ತೆ, ಚೆಸ್ಟ್ ಇರಬೇಕಾಗುತ್ತೆ, ಫಿಮೇಲಿಗೆ ಎಷ್ಟು ಇರಬೇಕಾಗುತ್ತೆ, ಹೈಟು ವೈಟು ಇದೆಲ್ಲದೂ ಕೂಡ ಕೊಡ್ತಿದ್ದಾರೆ. ಅದೆಲ್ಲದೂ ಕೂಡ ನೋಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಅಡ್ಮಿಷನ್ ಆಫ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ನೀವು ಆ ಹಾಲ್ ಟಿಕೆಟ್ ಎಲ್ಲದೂ ಕೂಡ ನಿಮಗೆ ಆನಮೇಲೆ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಮೇಲ್ ಬರ್ತಾ ಇರುತ್ತೆ. ಮೇಲು ಮೆಸೇಜ್ ಎರಡು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಮೇಲ್ ಐ ಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪರ್ಫೆಕ್ಟ್ ಇಮೇಲ್ ಐ ಡಿನ ಕೊಡಿ. ನಿಮ್ಮ ಇಮೇಲ್ ಐ ಡಿಗೆ ಎಲ್ಲ ಮಾಹಿತಿನೂ ಕೂಡ ಬರ್ತಾ ಇರುತ್ತೆ. ಓಕೆ, ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ನಾವು ಮೊದಲನೇದಾಗಿ ಹೇಳಿದಂಗೆ SSLC 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದರೆ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ ಅಂತೇಳಿ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈ ಅಪ್ಲಿಕೇಶನ್ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾಕೆಂದರೆ ಇದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಭಾರತದಾದ್ಯಂತ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಸರ್ವರ್ ತುಂಬ ಬ್ಯುಸಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.